ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದಂತಹ ನಮ್ಮೆಲ್ಲರಿಗೂ ಕೂಡ ದೇವರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯವನ್ನು ಹಂಚಿಕೊಳ್ಳೋಕ್ಕೆ ದೇವರು ತಾನೇ ಸಹಾಯ ಮಾಡಬೇಕಾಗಿ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುವಂಥವಳಾಗಿದ್ದೇನೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಗೆ ಬರೆಯಲ್ಪಟ್ಟಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಯಾರ ಮೇಲೆ? ಲೋಕದ ಮೇಲೆ. ಲೋಕ ಆ ಪದಕ್ಕೆ ಬದಲಾಗಿ ನನ್ನ ಮೇಲೆ, ದೇವರು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಏನು ಮಾಡಿದ್ದಾರೆ? ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಒಬ್ಬನೇ ಅದ್ವಿತೀಯ ಮಗನು. ದ್ವಿತೀಯ ಅಂದರೆ ಇಬ್ಬರು, ಎರಡು. ಅದ್ವಿತೀಯ ಅಂತಂದರೆ ಅಂಥದ್ದು ಮತ್ತೊಂದಿಲ್ಲ. ಅಪೂರ್ವವಾದ, ಅಲೌಕಿಕವಾದ, ಅಸಾಧಾರಣವಾದ, ಆಶ್ಚರ್ಯವಾದ, ಅಸಮಾನವಾದ ಏಕೈಕ ಒಬ್ಬನು, ಅನ್ಪ್ಯಾರಲ್ಡ್, ಪೀರ್ಲೆಸ್. ಈ ಥರ ಅಂದರೆ ಯೂನಿಕ್. ಒಬ್ಬರೇ, ಅವ್ರು ಮತ್ತೊಬ್ಬರು ಅಂಥವ್ರು ಇರಲಿಕ್ಕೆ ಸಾಧ್ಯವಿಲ್ಲ. ಒಬ್ಬನೇ ಮಗನನ್ನು ಕೊಟ್ಟು ಆಯಿತು. ಇನ್ನು ಕೊಡುತ್ತಾನೆ, ಕೊಡಬಹುದು, ಈ ಥರ ಸಂಶಯಗಳು ಇಲ್ಲವೇ ಇಲ್ಲ. ಕೊಟ್ಟು ಆಯಿತು. ಆತನನ್ನು ನಂಬುವ ಯಾರನ್ನು? ಅದ್ವಿತೀಯ ಮಗನನ್ನು, ಏಕೈಕ ಮಗನನ್ನು ನಂಬುವಂತಹ ಎಲ್ಲರೂ, ನಂಬುವಂತಹ ಒಬ್ಬನು ಕೂಡ ಅಂತಂದರೆ ಎಲ್ಲರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡಿದ್ದೀರಾ ಪ್ರಿಯರೇ, ದೇವರ ಉದ್ದೇಶವು ಎಲ್ಲರೂ ಕೂಡ ನಿತ್ಯ ಜೀವ ಅಂತಂದರೆ ಎಲ್ಲರೂ ನಿತ್ಯ ಕಾಲಕ್ಕೆ ಜೀವಿಸಬೇಕು ಎಂಬುದೇ ದೇವರ ಉದ್ದೇಶವಾಗಿದೆ, ದೇವರ ಚಿತ್ತವಾಗಿದೆ. ಮನುಷ್ಯರಾದಂತಹ ನಾವು ನಮ್ಮ ಪಾಪಗಳಿಂದ ನಾವು ಏನಾಗ್ತೇವೆ? 60 ವರ್ಷ ಬದುಕುವಂಥವರು 40 ವರ್ಷಕ್ಕೆ ನಮ್ಮ ಜೀವನವನ್ನು ಮುಕ್ತಾಯಗೊಳಿಸಿಕೊಳ್ಳುವಂಥವರಾಗಿದ್ದೇವೆ. 40 ವರ್ಷ ಬದುಕುವಂಥವರು 20 ವರ್ಷಕ್ಕೆ ತಮ್ಮ ಜೀವನವನ್ನು ಮುಕ್ತಾಯಗೊಳಿಸುವಂಥವರಾಗಿದ್ದಾರೆ. ಆದರೆ ದೇವರ ಚಿತ್ತವೇನಾಗಿದೆ ಅಂತಂದರೆ ನಾವು ನಿತ್ಯ ಕಾಲಕ್ಕೆ ಬದುಕುವುದು ದೇವರ ಚಿತ್ತವಾಗಿದೆ. ಹಾಗಾದರೆ ಏನು ಮಾಡೋಣ? ಏನೂ ಇಲ್ಲ. ದೇವರ ಮಗನಾದಂಥ ಯೇಸು ಸ್ವಾಮಿಯನ್ನು ನಮ್ಮ ರಕ್ಷಕನನ್ನಾಗಿ ಸ್ವೀಕಾರ ಮಾಡುವುದು ಮಾತ್ರ ಒಂದೇ ಒಂದು ಕೆಲಸವಾಗಿದೆ, ಪುಟ್ಟ ಕೆಲಸ. ದೇವರ ಮಗನಾದ ಯೇಸು ಕ್ರಿಸ್ತನು, ದೇವರು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಮಗನನ್ನು ನಮಗೋಸ್ಕರ ಕೊಟ್ಟನು. ಆತನ ಶಿಲುಬೆಯಲ್ಲಿ ನಮಗೋಸ್ಕರ ಧಾರೆ ಎಳೆದಂತಹ ರಕ್ತದಿಂದ ನಮ್ಮ ಪಾಪ ಶಾಪಗಳನ್ನು ತೊಳೆಯಲಿಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಮಗನು ಕೂಡ ತಂದೆಯ ಮಾತಿಗೆ ವಿಧೇಯತೆಯನ್ನು ತೋರಿಸಿ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟವರಂತ. ಅಷ್ಟು ಮಾತ್ರವಲ್ಲದೆ ಪ್ರಿಯರೇ, 3ನೇ ದಿನ ಮರಣ ಹೊಂದಿ 3ನೇ ದಿನ ನಮಗೋಸ್ಕರ ಪುನರುತ್ಥಾನರಾಗಿದ್ದಾರೆ. ಈ ಲೋಕದಲ್ಲಿ ನೋಡಿ, ಎಲ್ಲರಿಗೂ ಕೂಡ ಒಂದು ಜನನ ದಿನ, ಒಂದು ಮರಣ ದಿನ, 2 ದಿನಗಳಿರುತ್ತೆ. ಆದರೆ ಯೇಸು ಸ್ವಾಮಿಯವರಿಗೆ 3 ದಿನಗಳು: ಜನನ ದಿನ, ಮರಣ ದಿನ ಮತ್ತು ಪುನರುತ್ಥಾನ ದಿನ. ಇದರಿಂದ ನಾವು ನಂಬಬಹುದು, ಇವರು ದೇವರ ಅದ್ವಿತೀಯ ಮಗನಾಗಿದ್ದಾರೆ. ಅದ್ವಿತೀಯ ಅಂದರೆ ಇಬ್ಬರಿಲ್ಲರೆ, ಒಬ್ಬರೇ ಮಗನು. ಒಬ್ಬ ಮಗನು ಅಂದರೆ ದೇವರು ತಾನೇ ಸ್ವತಃ ಮಾನವನ ಶರೀರದಲ್ಲಿ ಬಂದು ನಮಗೋಸ್ಕರ ಮಾಂಸದಲ್ಲಿ ಬಂದು ಆತನು ಸ್ವತಃ ನಮಗೋಸ್ಕರ ಆತನ ಪವಿತ್ರವಾದ ಪರಿಶುದ್ಧವಾದ ರಕ್ತವನ್ನು ಸುರಿಸುವ ಮುಖಾಂತರ ನಮ್ಮ ಪಾಪ ಶಾಪಗಳನ್ನು ನಮ್ಮಿಂದ ತೊಲಗಿಸಿ ನಮ್ಮನ್ನು ಪರಿಶುದ್ಧಪಡಿಸಿ ಮತ್ತೆ ತನಗೆ
ನಮ್ಮನ್ನು ತನ್ನಲ್ಲಿ ಸೇರಿಸಿಕೊಳ್ಳುವಂಥವರಾಗಿದ್ದಾರೆ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಕೂಡ ಆತನ ಕೃಪೆ ಮಹದೈಶ್ವರ್ಯಗಳನ್ನು ದೇವರು ತಾನೇ ಅನುಗ್ರಹಿಸಿ ತನ್ನಲ್ಲಿ ಒಂದುಗೂಡಿಸಿಕೊಳ್ಳಲಿ ಎಂಬುದಾಗಿ ಹೇಳುತ್ತಾ ಒಂದು ಪ್ರಾರ್ಥನೆ ಮುಗಿಸುತ್ತೇನೆ. ನಮಸ್ಕಾರ.